ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ತಾರಕ ನಾಳಿನ ಸಂಚಿಕೆ ಏನು ಅಂತ ನೋಡ್ಕೊಳ್ಳೋಣ. ಸೂರ್ಯ ಬಾಡಿಗೆಗೆ ಅಂತ ಹೋದಾಗ ಬಾಡಿಗೆಯಲ್ಲಿ ಒಂದು ಹೆಂಗ್ಸತ್ತಾರೆ. ಅವರು ಕಾರಲ್ಲಿ ಕುತ್ಕೊಂಡು ಅಳ್ಬೇಕಾದ್ರೆ ಸೂರ್ಯ ನೋಡ್ಬಿಟ್ಟು ಯಾಕಕ್ಕ ಅಳ್ತಾ ಇದ್ದೀರಾ ಅಂತ ಸೂರ್ಯ ಕೇಳಿದಾಗ ಏನೂ ಇಲ್ಲಪ್ಪ ಅಂತ ಹೆಂಗ್ಸ್ ಅಂದಾಗ ಪರವಾಗಿಲ್ಲ ಹೇಳಿಕ್ಕ, ನಾನು ನಿನ್ನ ತಮ್ಮ ಅಂತ ತಿಳ್ಕೊಂಡು ಹೇಳಿ ಅಂತ ಸೂರ್ಯ ಹೇಳ್ತಾನೆ. ಹೌದಪ್ಪ, ನನ್ನ ತಮ್ಮನಿಂದಾನೇ ನೆನ್ಸ್ಕೊಂಡು ಅಳ್ತಾ ಇದ್ದೀನಿ ಅಂತ ಹೆಂಗ್ಸ್ ಹೇಳಿದಾಗ ಏನಕ್ಕ ಏನಾಯ್ತು ನಿಮ್ಮ ತಮ್ಮನಿಗೆ ಅಂತ ಸೂರ್ಯ ಕೇಳಿದಾಗ ಏನೂ ಇಲ್ಲಪ್ಪ, ನನ್ನ ತಮ್ಮನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಆದರೆ ನನ್ನ ಗಂಡನಿಗೆ ನನ್ನ ತಮ್ಮನಿಗೆ ಆಗೋದಿಲ್ಲ, ನನ್ನ ತಮ್ಮನ್ನ ನೋಡೋಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನನ್ನ ಕಂಡೀಷನ್ ಹಾಕಿದ್ದಾರೆ. ಚಿಕ್ಕ ಮಗುವಿಂದ ನನ್ನ ತಮ್ಮನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಅವನು ನನ್ನ ಸ್ವಂತ ತಂದೆ ಥರ ನೋಡ್ಕೊತಾ ಇದ್ದ, ನಾನು ನನ್ನ ಮಗು ಥರ ಅವನ್ನ ನೋಡ್ಕೊತಾ ಇದ್ವಿ. ಈಗ ಒಬ್ಬರೊಬ್ಬರು ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆ. ಮದುವೆ ಆದಮೇಲೆ ಎಲ್ಲ ಸಂಬಂಧನ ಬಿಟ್ಬಿಡ್ಬೇಕೇನಪ್ಪ, ಮದುವೆ ಆದಮೇಲೆ ಹೆಂಗಸಿಗೆ ಒಂದು ಬೆಲೆನೇ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹತ್ರ ಕಣ್ಣೀರು ಹಾಕ್ಬೇಕಾದ್ರೆ ಅಕ್ಕ ಅಳ್ಬೇಡಿ, ನೀವು ಎಲ್ಲ ಸರಿ ಹೋಗುತ್ತೆ, ನಿಮ್ಮ ಯಜಮಾನ್ರು ನಿಮ್ಮ ತಮ್ಮ ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ. ಸೂರ್ಯ ಸಮಾಧಾನ ಮಾಡ್ತಾ ಮೀನಾ ಜೊತೆಗೆ ಕಂಡೀಷನ್ ಹಾಕಿದ್ದೆಲ್ಲ ನೆನ್ಸ್ಕೊಂತಾ ಇರ್ತಾನೆ. ಸರಿ, ಈ ಕಡೆ ಚೇತನ ಹತ್ರ ಬರ್ತಾನೆ ಸೂರ್ಯ. ಚೇತನ, ನನಗೆ ತುಂಬಾ ಬೇಜಾರಾಗ್ತಾ ಇದೆ ಕಣೋ ನಾನ್ ಅಂತ ಸೂರ್ಯ ಹೇಳಿದಾಗ ಯಾಕೋ ಸೂರ್ಯ ಅಂತ ಚೇತನ ಕೇಳ್ತಾನೆ. ಏನಕ್ಕೆ ಕಣೋ, ಇವತ್ತು ನಾನೊಂದು ಹೆಂಗ್ಸಿಗೆ ಡ್ರಾಪ್ ಮಾಡಿದೆ, ಅವರು ಮೀನಾ ಬಂದಿರೋ ಕಷ್ಟನೇ ಅವ್ರಿಗೂ ಬಂದಿರೋದು, ನಾನು ಮೀನಾ ಹತ್ರ ತುಂಬಾ ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ ಕಣೋ ಅಂತ ಸೂರ್ಯ ಹೇಳಿದಾಗ ನಾನು ಹೇಳಿಲ್ವೇನೋ, ಅದು ರಕ್ತ ಸಂಬಂಧ ಕಣೋ, ಅದನ್ನ ದೂರ ಆಗಲ್ಲ, ಪಾಪ ನಾವು ಕಟ್ಕೊಬಾರ್ದು ಅಂತ ಚೇತನ ಸೂರ್ಯನ್ಗೆ ಹೇಳ್ತಾ ಇರ್ತಾನೆ. ಈ ಕಡೆ ಮನೆಯಲ್ಲಿ ಮೀನಾ ಸೂರ್ಯನ್ಗೋಸ್ಕರಾಗಿ ಅಡ್ಗೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಶ್ರುತಿ ಬಂದ್ಬಿಟ್ಟು, ಮೀನಾ ಅವರೇ ಗಮ್ಮಂತ ಆಚೆಗೆ ಬರ್ತಾ ಇದೆ, ಏನ್ ಮಾಡ್ತಾ ಇದ್ದೀರಾ ಸಾಂಬಾರು ಅಂತ ಹೇಳ್ಬಿಟ್ಟು ಮೀನಾನ್ ಕೇಳಿದಾಗ ಶ್ರುತಿ ರೆಡಿ ಆಗ್ತಾ ಇದೆ, ಬಂದ್ ತಿನ್ನೀರಂತೆ, ರವಿ ಬಂದ ಅಂತ ಮೀನಾ ಕೇಳಿದಾಗ ಇನ್ನ ಇಲ್ಲ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಮೀನಾ ಅವರೇ ಅಂತ ಶ್ರುತಿ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು, ಏನಮ್ಮ ತಂದಿದ್ಯಾ, ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ ಶ್ರುತಿ ಅಂತ ಶಾಂತಿ ಶ್ರುತಿನ ಕೇಳಿದಾಗ, ಅತ್ತೆ ನಾನ್ ತಂದಿರೋದಲ್ಲ ಅತ್ತೆ, ಮೀನಾ ಅವರು ಅಡ್ಗೆ ಮಾಡಿರೋದು, ಅದಕ್ಕೆ ಗಮ್ ಅಂತ ಬರ್ತಾ ಇದೆ ಅಂತ ಶ್ರುತಿ ಹೇಳ್ತಾಳೆ. ಮೀನಾ ಅವರೇ ನಾನು ಸ್ವಲ್ಪ ಟೇಸ್ಟ್ ಮಾಡ್ಬೋದಾ ಅಂತ ಕೇಳಿದಾಗ ಮಾಡು ಶ್ರುತಿ ಅಂತ ಮೀನಾ ಹೇಳ್ತಾಳೆ. ಸರಿ, ಶ್ರುತಿ ಟೇಸ್ಟ್ ನೋಡ್ಬಿಟ್ಟು ಸೂಪರ್ ಆಗಿದೆ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಶ್ರುತಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ರವಿ ಬಂದ್ಬಿಟ್ಟು, ಅದಕ್ಕೆ ಅದಕ್ಕೆ ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ, ಆಚೆ ಹೊಡಿತಾ ಇದೆ ಸ್ಮೆಲ್ಲು, ಗಮ್ ಅಂತ ಇದೆ, ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಶ್ರುತಿ ಬಂದಿದ್ದಾಳೆ, ರವಿ ಫ್ರೆಶ್ ಆಗಿ ಬರೋಗ್ರಿ, ಊಟ ಮಾಡಿರಂತೆ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಮನೋಜ್ ರೋಹಿಣಿ ಎಲ್ಲ ಬರ್ತಾರೆ. ಆಗ ಅಮ್ಮ ಏನಮ್ಮ ಗಮ್ ಅಂತ ಇದೆ, ಆಚೆ ಹೊಡಿತಾ ಇದೆ, ನನ್ಗೆ ಈಗ್ಲೇ ಹಸುವಾಗ್ತಾ ಇದೆ ಅಮ್ಮ, ನಾನು ತಿನ್ಬಿಡ್ಬೇಕು ಅಂತ ಮನೋಜ ಹೇಳಿದಾಗ ಮಾಡಿರೋದಕ್ಕೆ ತಿನ್ನೋದಕ್ಕಲ್ವಾ, ತಿನ್ರು ಅಂತ ಶಾಂತಿ ಹೇಳ್ತಾಳೆ. ಸರಿ, ಶ್ರುತಿ ಮತ್ತೆ ರವಿ ಎಲ್ಲ ಊಟಕ್ಕೆ ಬರ್ತಾರೆ. ಈ ಕಡೆ ರಂಗನಾಥ್ ಅವ್ರು ಕೂಡ ಊಟಕ್ಕೆ ಬಂದಾಗ ಸರಿ ಎಲ್ರಿಗೂ ಬಡಿಸ್ತಾ ಇರ್ಬೇಕಾದ್ರೆ ಎಲ್ರು ತುಂಬಾ ಚೆನ್ನಾಗಿದೆ ಅಂತ ತಿಂತಾ ಇರ್ತಾರೆ. ಶ್ರುತಿ, ರವಿ ನೀನ್ ರೆಸ್ಟೋರೆಂಟ್ ಅಲ್ಲಿ ಕೂಡ ಇಷ್ಟು ಟೇಸ್ಟ್ ಆಗಿ ಮಾಡಲ್ವೇನೋ ಅಂತ ಶ್ರುತಿ ಹೇಳಿದಾಗ ಇಲ್ಲ ಶ್ರುತಿ, ಅದಕ್ಕೆ ಕೈ ರುಚಿ ನನ್ಗೆ ಬರೋದಿಲ್ಲ, ಅದಕ್ಕೆ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ರವಿ ಹೇಳ್ತಾ ಇರ್ತಾನೆ. ಆಗ ರಂಗನಾಥ್ ಇತ್ಕೊಂಡು ಹೌದು ತುಂಬಾ ಚೆನ್ನಾಗಿದೆ ಅಂತ ರಂಗನಾಥ್ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಶಾಂತಿ ಇತ್ಕೊಂಡು ಇಲ್ಲ ಇದಕ್ಕೆ ಉಪ್ಪು ಜಾಸ್ತಿ ಇದೆ ಅಂತ ಶಾಂತಿ ಹೇಳಿದಾಗ ಏನು ಅಂತ ರಂಗನಾಥ್ ಹೇಳ್ತಾರೆ, ಇದಕ್ಕೆ ಉಪ್ಪು ಜಾಸ್ತಿ ಇದೆ ಅಂತ ಶಾಂತಿ ಹೇಳ್ತಾಳೆ. ಆಗ ಶ್ರುತಿ ಏನಂತ ಹೇಳ್ತಾ ಇದ್ರ, ಇಷ್ಟು ಸೂಪರ್ ಆಗಿದೆ, ಉಪ್ಪೇನು ಜಾಸ್ತಿ ಇಲ್ವಲ್ಲ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತ ಶ್ರುತಿ ಹೇಳಿದಾಗ ಹೌದಮ್ಮ ಕರೆಕ್ಟ್ ಆಗಿದೆಯಲ್ಲ ಅಂತ ರವಿ ಹೇಳ್ತಾನೆ. ಈ ಕಡೆ ಮನೋಜ ರೋಹಿಣಿ ಕೂಡ ತುಂಬಾ ಚೆನ್ನಾಗಿದೆ ಅಮ್ಮ, ನನಗಿನ್ ಸ್ವಲ್ಪ ಹಾಕಮ್ಮ ಅಂತ ಹೇಳ್ಬಿಟ್ಟು ಮನೋಜ ಹಾಕೊಂಡು ತಿಂತಾ ಇರ್ತಾನೆ. ಈ ಕಡೆ ರೋಹಿಣಿ ನೀನು ಆರಾಮಾಗಿ ಹಾಕೊಂಡು ತಿನ್ನಮ್ಮ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾ ಇರ್ತಾಳೆ. ಹಾಗೆ ಅಡ್ಗೆ ಚೆನ್ನಾಗಿದೆ ಅಂತ ಎಲ್ರು ಹಾಕೊಂಡು ತಿಂದ್ಬಿಟ್ಟು ಸರಿ ರಂಗನಾಥ್ ಅವ್ರು ಇತ್ಕೊಂಡು ಏನಮ್ಮ ಮೀನಾ ಸುರಿ ಬಂದಿಲ್ವಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇಲ್ಲ ಮವ ಅದನ್ನೇ ನೋಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಸರಿಮ್ಮ ನಮ್ದೆಲ್ಲ ಊಟ ಆಯ್ತು, ನೀವು ಊಟ ಮಾಡಿ ಮಲಗಿ ಅಂತ ರಂಗನಾಥ್ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ರವಿ ಶ್ರುತಿ ಅವರೇ ತುಂಬಾ ಚೆನ್ನಾಗಿತ್ತು ಅಡಿಗೆ, ಅದಕ್ಕೆ ಎಲ್ಲ ಖಾಲಿ ಮಾಡ್ಬಿಟ್ಟಿವಿ, ಏನು ಅನ್ಕೊಂಬೇಡಿ, ನಿಮ್ಗೆ ಇಲ್ವಲ್ಲ ನಾನು ಆರ್ಡರ್ ಮಾಡ್ಲಾ ಅಂತ ಶ್ರುತಿ ಹೇಳಿದಾಗ ಬೇಡ ಶ್ರುತಿ ನಂಗೆ ಸ್ವಲ್ಪ ಇದೆ ಅಂತ ಮೀನಾ ಹೇಳ್ತಾಳೆ. ಸರಿ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶ್ರುತಿ ರವಿ ಇಬ್ರು ಹೊರಟ್ಬಿಡ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಮನೆಗೆ ಬರ್ತಾನೆ. ಏನ್ರಿ ಈಗ ತಾನೇ ಬರ್ತಾ ಇದ್ರ, ಬನ್ನಿ ಅಂತ ಹೇಳ್ಬಿಟ್ಟು ಮೀನಾ ಒಳಗಡೆ ಬರ್ಬೇಕಾದ್ರೆ ಈ ಮೀನಾ ಒಂದ್ ನಿಮಿಷ ನಿನ್ಕೋ ಅಂತ ಸೂರ್ಯ ಹೇಳ್ತಾನೆ. ನನ್ನ ಕ್ಷಮಿಸ್ಬಿಡಮ್ಮ, ನಾನೇ ತಪ್ಪಾಗಿ ತಿಳ್ಕೊಂಡೆ, ನಿಮ್ಮಿಬ್ಬರನ್ನು ದೂರ ಮಾಡ್ಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಮೀನಾ ಸೂರ್ಯ ಹೇಳ್ತಾ ಇರ್ತಾನೆ. ಅಯ್ಯೋ ನಾನು ಅದಕ್ಕೆ ಮನ್ಸಿಗೆ ಹಚ್ಕೊಂಡಿಲ್ಲ ರೀ, ನೀವು ಮನುಷ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ, ನನಗೆ ಗೊತ್ತು, ನನ್ ಮೇಲೆ ಅಲ್ಲ ಅಂತ ಮೀನಾ ಹೇಳ್ದಾಗ ಹೌದು ಕಣೆ, ಅವನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಅದಕ್ಕೆ ಕೋಪ ಬಂತು, ನೀನೇನ್ ಬೇಜಾರ್ ಮಾಡ್ಕೊಂಡು ತಗೋ
ನಿನ್ಗೆ ಇಷ್ಟ ಅಂತ ಅಲ್ವಾ ತಗೊಂಬಂದಿದ್ದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಲ್ಲಿಗೆ ರವಿ ಬರ್ತಾನೆ, ನೀರ್ ತಗೊಳ್ಳೋಣ ಅಂತ. ಆಗ ರವಿ ಸೂರ್ಯನ ನೋಡ್ಬಿಟ್ಟು, ಸೂರ್ಯ ಇವಾಗ ಬಂದೇನು, ಸಾರಿ ಕಣ, ನಿನ್ಗೆ ಅಂತ ಇಟ್ಟಿದ್ದು ಸಾಂಬಾರೆಲ್ಲ ಖಾಲಿ ಮಾಡ್ಬಿಟ್ಟಿದ್ವಿ, ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಡ್ಗೆ, ಎಲ್ಲ ಖಾಲಿ ಆಗೋಯ್ತು ಅಂತ ಹೇಳಿದಾಗ, ಏನೋ ಹೇಳ್ತಾ ಇದೀಯಾ, ನಂಗೆ ತುಂಬಾ ಹಸುವಾಗ್ತದೆ, ಎಲ್ಲ ಖಾಲಿ ಮಾಡ್ಬಿಟ್ರು, ಏನೋ ಸ್ವಲ್ಪನೂ ಇಟ್ಟಿಲ್ವೇನೋ ರವಿ ಅಂತ ಸೂರ್ಯ ಹೇಳ್ದಾಗ, ಸಾರಿ ಕಣ, ಎಲ್ಲ ತಿಂದ್ಬಿಟ್ವಿ ಅಂತ ರವಿ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮೀನಾ ಸಾರ್ನ ತಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗ ಸೂರ್ಯ ಅದನ್ನ ಸ್ಮೆಲ್ ನೋಡ್ಬಿಟ್ಟು, ಮೀನಾ ಸ್ಮೆಲ್ಲೇ ತುಂಬಾ ಸೂಪರ್ ಆಗಿದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ರವಿ, ಅದಕ್ಕೆ ಸಾರ್ ಎಲ್ಲಿಂದ ಬಂತು ಅಂತ, ನಾವೆಲ್ಲ ಖಾಲಿ ಮಾಡ್ಬಿಟ್ವಲ್ಲ ಅಂತ ರವಿ ಹೇಳ್ದಾಗ, ಇಲ್ಲ ರವಿ, ನೀವು ತಿನ್ನಕ್ ಮುಂಚೆ ನಾನು ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ತೆಗ್ದಿಟ್ಟಿದ್ದೆ ನಿಮ್ಮ ಅಣ್ಣನ್ಗೆ ಅಂತ ಅಂತ ಮೀನಾ ಹೇಳ್ತಾಳೆ. ಹೌದಾ ಸೂರ್ಯ, ನೀನ್ ತುಂಬಾ ಲಕ್ಕಿ ಕಣೋ, ಅದಕ್ಕೆ ನೋಡಿ ನಿನ್ಗೋಸ್ಕರ ಸಾಂಬಾರ್ ಎತ್ತಿಟ್ಟಿದ್ದಾರೆ ಅಂತ ರವಿ ಹೇಳ್ಬಿಟ್ಟು, ಸರಿ ನೀನು ಎಂಜಾಯ್ ಮಾಡು ಅಂತ ಅಲ್ಲಿಂದ ರವಿ ಹೊರಡ್ಬಿಡ್ತಾನೆ. ಈ ಕಡೆ ಸೂರ್ಯ, ಮೀನಾ ಬಾಮ ಇಲ್ಲೇ ಕುತ್ಕೊಂಡು ಅಲ್ವಾ ತಿನ್ನು ಅಂತ ಹೇಳಿದಾಗ, ನೀವು ಕುತ್ಕೊಳ್ರಿ, ಊಟ ಮಾಡಿರಂತೆ ಅಂತ ಹೇಳ್ಬಿಟ್ಟು ಇಬ್ರು ಕುತ್ಕೊಂಡು ಸೂರ್ಯನ್ಗೆ ಬಡಿಸ್ತಾ ಇರ್ತಾಳೆ ಮೀನ್. ಆಗ ಸೂರ್ಯ ಚೆನ್ನಾಗಿದೆ ಅಂತ ತಿಂತಾ ಇರ್ತಾನೆ. ಈ ಕಡೆ ಅಲ್ವಾ ನೀನು ತಿನ್ನು ಅಂತ ಸೂರ್ಯ ಹೇಳ್ತಾನೆ. ಅಲ್ವಾ ತೆಗೆದು ತಿನ್ಬೇಕಾದ್ರೆ ಅಲ್ಲಿಗೆ ಶಾಂತಿ ಬರ್ತಾಳೆ. ನಾವೆಲ್ಲ ಸಾರು ಖಾಲಿ ಮಾಡ್ಬಿಟ್ಟಿದ್ವಲ್ಲ, ಸೂರ್ಯನ್ಗೆ ಇಲ್ದೆ ನಾವೆಲ್ಲ ಖಾಲಿ ಮಾಡಿದ್ರು, ಇವಳು ಎಲ್ಲಿಂದ ತಂದಿಟ್ಲು, ಸೂರ್ಯ ತಿಂತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ದೂರದಿಂದ ನೋಡಿ ಹೊಟ್ಟೆ ಉಟ್ಕೊಂತಾ ಇರ್ತಾಳೆ ಶಾಂತಿ. ಅದನ್ನ ಗಮನಿಸ್ತಾ ಮೀನಾ ಶಾಂತಿ ಹತ್ರ ಹೋಗ್ಬಿಟ್ಟು, ಅತ್ತೆ ಬೆಳಗ್ಗೆ ಏನೋ ಹೇಳಿದ್ರೆ ನೀವು ಅಲ್ವಾ ತಿಂದಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ನಿಮ್ ಮಗ ಇವಾಗ ಅಲ್ವಾನೇ ತಗೊಂಡ್ ಬಂದಿದ್ದಾರೆ, ತಗೊಳ್ಳಿ ತಿನ್ನಿ ಅಂತ ಶಾಂತಿಗೆ ಹತ್ರ ಹೋಗಿ ಅಲ್ವಾ ಕೊಡಕ್ ಹೋದ್ರೆ, ನನ್ಗೇನು ಬೇಡ ನೀನೇ ತಿನ್ಕೋ ಅಂತ ಹೇಳ್ಬಿಟ್ಟು ಮುತ್ತಿ ತಿರ್ಸ್ಕೊಂಡು ಶಾಂತಿ ಹೊರಟ್ಬಿಡ್ತಾಳೆ. ಈ ಕಡೆ ಬೆಳಗ್ಗೆ ಮೀನಾ ಹೂವು ಅಂಗಡಿ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡಿರ್ಬೇಕಾದ್ರೆ ಆಗ ಅಕ್ಕ ಅವ್ರು ಇತ್ಕೊಂಡು, ಏನಮ್ಮ ಮೀನಾ, ನಾನು ಹೇಳಿದ ಕೆಲಸ ಮಾಡದ ಅಂತ ಅವ್ರು ಕೇಳಿದಾಗ, ಏನಕ್ಕ, ಏನ್ ಮಾಡ್ಬೇಕಾಗಿತ್ತು ಅಂತ ಮೀನಾ ಹೇಳ್ತಾಳೆ. ಅಲ್ಲ, ರುಚಿಯಾಗಿ ಅಡ್ಗೆ ಮಾಡು, ನಿನ್ ಗಂಡ ಸರಿ ಹೋಗ್ತಾನೆ ಅಂತ ನಾವ್ ಹೇಳಿದ್ವಲ್ಲ, ಮಾಡಾಗ್ದ ಅಂತ ಅಕ್ಕ ಅವ್ರು ಕೇಳಿದಾಗ, ಇಲ್ಲ ಅಕ್ಕ, ನಾನು ಅಡ್ಗೆ ಮಾಡಿದ್ದೆ ನಿಜಾನೇ, ಆದ್ರೆ ನಾನು ಮನೆಗ್ ಬಂದ ತಕ್ಷಣನೇ ಅವ್ರು ಸರಿ ಹೋಗ್ಬಿಟ್ರು, ನನ್ಗೆ ಅಂತ ಅವ್ರು ಬರ್ಬೇಕಾದ್ರೆ ಅಲ್ವಾನು ತಗೊಂಬಂದಿದ್ರು ಅಂತ ಮೀನಾ ಹೇಳ್ತಾಳೆ. ಆಗ ಪರವಾಗಿಲ್ವೇ, ನೀನ್ ತುಂಬಾ ಲಕ್ಕಿ ಮೀನಾ ಅಂತ ಹೇಳ್ಬಿಟ್ಟು ಅವರು ಅಕ್ಕ ಅವರೇ ಹೇಳ್ತಾ ಇರ್ತಾರೆ. ಈ ಕಡೆ ಕನಕ ಫೋನ್ ಮಾಡಿದಾಗ ಮೀನಾಗೆ ಫೋನ್ ಮಾಡ್ತಾಳೆ. ಅಕ್ಕ ಎಲ್ಲಿದೆಯೇ ಅಂತ ಹೇಳಿದಾಗ, ಇಲ್ಲೇ ಇದ್ದೀನಿ, ಹೇಳು, ಏನ್ ಸಮಾಚಾರ ಅಂತ ಮೀನಾ ಕೇಳಿದಾಗ, ಅಕ್ಕ ನೀನ್ ಸ್ವಲ್ಪ ಹಾಸ್ಪಿಟ್ಲಿಗೆ ಬಾರೆ ಅಂತ ಹೇಳ್ತಾಳೆ. ಏನಕ್ಕೆ, ಯಾಕೆ ಅಂತ ಮೀನಾ ಕೇಳಿದಾಗ, ಬಾರೆ ಹೇಳ್ತೀನಿ ಅಂತ ಕನಕ ಹೇಳ್ತಾಳೆ. ಸರಿ ಮೀನಾ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಯಾಕೆ ಅಷ್ಟು ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ ಅಂತ ಮೀನಾ ಕೇಳಿದಾಗ, ಏನಿಲ್ಲ ಅಕ್ಕ, ನೀನು ಹೂವಾಗ ಆರ್ಡರ್ ಬೇಕಾಗಿತ್ತು ಹಾಸ್ಪಿಟ್ಲಿಗೆ, ನೀನು ಫ್ರೆಶ್ ಆಗಿ ತರ್ತೀಯಲ್ವಾ, ಅದಕ್ಕೆ ನಿನ್ಗೆ ಆರ್ಡರ್ ಕೊಟ್ಟಿದ್ದಾರೆ ಅಂತ ಕನಕ ಹೇಳ್ತಾಳೆ. ಅಮ್ಮನ್ ಕೊಡ್ಬೋದಾಗಿತ್ತಲ್ವೇ ಅಂತ ಮೀನಾ ಹೇಳಿದಾಗ, ಇಲ್ಲ ಅಕ್ಕ, ನೀನು ಐಸ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ಬಿಡ್ತಿಲ್ಲ, ಫ್ರೆಶ್ ಆಗಿರುತ್ತೆ ಅಂತ ಅವರು ನಿನ್ಗೆ ಹೇಳಿದ್ರು ಅಂತ ಕನಕ ಹೇಳ್ಬೇಕಾದ್ರೆ ಅಲ್ಲಿಗೆ ರೋಹಿಣಿ ಬಂದಿರ್ತಾಳೆ. ರೋಹಿಣಿ ನೋಡ್ಬಿಟ್ಟು, ಅಕ್ಕ ಅಲ್ಲೋಡೆ ರೋಹಿಣಿ ಕೂತಿದ್ದಾಳೆ ಅಂತ ಕನಕ ಹೇಳಿದಾಗ, ಏನು ಚೆಕಪ್ ಬಂದಿರ್ತಾಳೆ ಬಿಡೆ ಅಂತ ಮೀನಾ ಹೇಳ್ತಾಳೆ. ಏನು ಅಂತ ಕೇಳೋಣ ಬಾರೆ ಅಂತ ಕನಕ ಹೇಳಿದಾಗ, ಅಯ್ಯೋ ಬೇಡಮ್ಮ, ಮನೆ ಕೇಳಿದ್ದಕ್ಕೆ ದೊಡ್ಡ ಗಲಾಟೆನೆ ಮಾಡಿದ್ಲು, ನಮ್ ದಾರಿಯಲ್ಲಿ ನಿಮ್ದೇನ್ ಕೆಲಸ ಅಂತ ಹೇಳ್ಬಿಟ್ಟು ಮಾತಾಡಿದ್ರು, ಬೇಡ ಸುಮ್ಮನೆ ಇರು ಕನಕ ಅಂತ ಮೀನಾ ಹೇಳಿದಾಗ, ಇಲ್ಲ ಕಣೆ, ನಾನು ರಿಸೆಪ್ಷನ್ ಕೇಳಿ ತಿಳ್ಕೊಂತೀನಿ ಅಂತ ಕನಕ ಹೋಗಿ ಅಲ್ಲಿ ಕೇಳ್ತಾಳೆ. ಆಗ ನಿಮ್ಗೆ ಯಾಕೆ, ನೀವೇನಾಗ್ಬೇಕು, ನಿಮ್ ಕೆಲಸ ಏನಿದೆ ನೋಡ್ಕೊಳ್ಳಿ ಅಂತ ರಿಸೆಪ್ಷನ್ ಹೇಳ್ಬೇಕಾದ್ರೆ, ಇಲ್ಲ ಅವರು ಗಂಡ ಹೆಸರು ಮನೋಜ್ ಅಲ್ವಾ, ಅವರು ನಮ್ಗೆ ಪರಿಚಯ, ನಾವು ಉಳ್ಕೊಳ್ಳೋಣ ಬೇಜಾರಾಗುತ್ತೆ ಅಂತ ನಾವು ಕೇಳಿಲ್ಲ ಅಂತ ಕನಕ ಹೇಳಿದಾಗ, ಸರಿ ಅವರು 2ನೇ ಮಗು ಟೆಸ್ಟ್ಗಾಗಿ ಬಂದಿರೋದು ಅಂತ ಅವರು ಕನಕ ಹತ್ರ ಹೇಳ್ತಾರೆ. ಅದನ್ನ ಕೇಳಿ ಕನಕಾಗೆ ತುಂಬಾ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ, ಹೌದು, ಅವ್ರು 2ನೇ ಮಗು ಟೆಸ್ಟ್ ಅಂತ ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ, ನಿಮ್ ರಿಲೇಟಿವ್ಸ್ ಅಂತೀರಾ ಅಂತ ಅವ್ರು ಹೇಳಿದಾಗ, ಇಲ್ಲ ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಕನಕ ಅಲ್ಲಿಂದ ಬಂದ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಆಯ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. Finish? Nimgo fun ಬೇಕಾ? Yes, mango fruity. Mango fruity, fresh and juicy. ತುಂಬಾ fun. Imagine this jar is your daily nutritional requirement. In goes your breakfast, lunch, and dinner. And this gap is called nutrition gap, for which you need multivitamins. I recommend Centrum Multivitamins Daily, which help in filling this gap. It's plant-based botanical vitamins and minerals, give you energy, immunity, strong bones, and more. I trust Centrum. ಎಲ್ಲರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ